ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷ ಆಗ್ತಾ ಇದ್ದಂತೆಯೇ ಕುರ್ಚಿ ಬದಲಾವಣೆ ಆಗಬೇಕು ಅಂತ ಹೇಳಿ ಎಕ್ಸಾಕ್ಟ್ ನವೆಂಬರ್ 20ನೇ ತಾರೀಕು 2025ರಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಕ್ಯಾಂಪ್ನ ಸದಸ್ಯರು ದೆಹಲಿ ಪ್ರಯಾಣವನ್ನು ಮಾಡಿದರು. ಆದರೆ ಕಳೆದ 6 ತಿಂಗಳಿಂದ, ಈಗಾಗಲೇ 5 ತಿಂಗಳು ಪೂರ್ತಿಯಾಗಿದೆ, ಈ 5 ತಿಂಗಳಿಂದ ಏನೂ ಕೂಡ ಬದಲಾವಣೆಗಳು ಆಗಿಲ್ಲ. ಈಗ ಮತ್ತೊಂದು ಮಳೆಗಾಲ ಹತ್ತಿರ ಆಗ್ತಾ ಇದೆ, ಉರಿ ಬೇಸಿಗೆ ಈಗ ಸುಡ್ತಾ ಇದೆ. ಇದಾಗಿ ಮತ್ತೆ ಮಳೆಗಾಲ ಹತ್ತಿರ ಆಗ್ತಾ ಇರುವಾಗಲೇ ಮೇ 20 ಬರುತ್ತೆ. ಅಲ್ಲಿಗೆ ಸರ್ಕಾರಕ್ಕೆ 3 ವರ್ಷ ತುಂಬಿಕೊಡುತ್ತೆ. ಇದರ ಜೊತೆಗೆ ಈಗ ಅಧಿಕಾರದ ಬಿಸಿಯೂ ಕೂಡ ಬಿಸಿಲ ಜಳದಂತೆ ಏರತೊಡಗಿದೆ. ಯಾಕಂದರೆ ಶಿವಕುಮಾರ್ ಅವರು ಅಟ್ಲೀಸ್ಟ್ ಮೇ 20ರ ಒಳಗಡೆ ತಮಗೆ ಮುಖ್ಯಮಂತ್ರಿ ಪಟ್ಟವನ್ನು ಕಟ್ಟಿ ಅಂತ ಕೇಳೋದಕ್ಕೆ ಶುರು ಮಾಡಿದ್ದಾರಂತೆ. ಈಗಾಗಲೇ ರಾಜ್ಯದಲ್ಲಿ ಒಳ ಮೀಸಲಾತಿ ವಿಚಾರದ ಕಾವು ಪಡ್ಕೊಂಡಿದೆ. ಎಡ ಬಲ ಇತರೆ ಸಮುದಾಯಗಳಿಗೆ ಒಳ ಮೀಸಲಾತಿ ಹಂಚಿಕೆ ಅಂತ ಮಹತ್ವದ ಘೋಷಣೆಯನ್ನು ಸಿಎಂ ಸಿದ್ದರಾಮಯ್ಯ ಮತ್ತು ಸಂಪುಟ ಸದಸ್ಯರು ಮಾಡಿದ್ದಾರೆ. ಆದರೆ ಸಿಎಂ ಡಿ.ಕೆ. ಶಿವಕುಮಾರ್ ಮಾತ್ರ ಈ ಮಹತ್ವದ ಸಂಪುಟ ಸಭೆಗೂ ಕೂಡ ಸ್ಕಿಪ್ ಆಗಿದ್ರು. ಅವರು ಈ ಸಂಪುಟ ಸಭೆಯಲ್ಲಿ ಭಾಗಿಯಾಗಿರಲಿಲ್ಲ. ಅವರು ದೆಹಲಿಯಲ್ಲಿ ಕುಳಿತು ಕುರ್ಚಿ ದಾಳವನ್ನು ಉರುಳಿಸ್ತಾ ಇದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿರುವ ಡಿ.ಕೆ. ಬ್ರದರ್ ಸುಮಾರು 1.5 ಗಂಟೆಗಳ ಕಾಲ ಚರ್ಚಿಸಿ ಕುರ್ಚಿಗೆ ಮತ್ತೊಮ್ಮೆ ಹಕ್ಕು ಪ್ರತಿಪಾದಿಸಿದ್ದಾರೆ. ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ಭೇಟಿಗೂ ಕೂಡ ಕಸರತ್ತು ನಡೆಸ್ತಾ ಇದ್ದಾರೆ. ಇಲ್ಲಿ ಇವರು ಕೇಳ್ತಾ ಇರುವಂಥದ್ದು ಒಂದೇ ಮಾತು, ನಮಗೆ ಕ್ಲಾರಿಟಿ ಕೊಟ್ಬಿಡಿ ಸಾರ್ ಅಂತೇಳಿ. ಯಾಕಂದರೆ ಸಿಎಂ ಅಧಿಕಾರ ಹಸ್ತಾಂತರದ ಗೊಂದಲವನ್ನು ಸರಿಪಡಿಸಬೇಕು. ಈ ಬಗ್ಗೆ ರಾಹುಲ್ ಗಾಂಧಿ ಅವರಿಂದಲೇ ಸ್ಪಷ್ಟತೆಯನ್ನು ಕೊಡಿಸಿ. ಮೇ 20ಕ್ಕೆ ರಾಜ್ಯ ಸರ್ಕಾರಕ್ಕೆ 3 ವರ್ಷ ತುಂಬೋದಿದೆ. ಹೀಗಾಗಿ ಸಿದ್ದರಾಮಯ್ಯನವರ ಅಧಿಕಾರ ಹಸ್ತಾಂತರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದ್ರೆ ಸಿದ್ದರಾಮಯ್ಯನವರಂತೂ ಅಧಿಕಾರ ಹಸ್ತಾಂತರದ ಮನಸ್ಸು ಮಾಡ್ತಾ ಇಲ್ಲ. ನಿಮ್ಮಿಂದಲೂ ನನಗೆ ಯಾವುದೇ ಕ್ಲಾರಿಟಿ ಸಿಗ್ತಿಲ್ಲ. ಕೆಪಿಸಿಸಿ ಅಧ್ಯಕ್ಷರಾಗಿ ಪಕ್ಷವನ್ನು ನಾನು ಅಧಿಕಾರಕ್ಕೆ ತಂದಿದ್ದೇನೆ ರಾಜ್ಯದಲ್ಲಿ. ಇಲ್ಲಿ ನಮ್ಮ ಸಮುದಾಯದ ಬೆಂಬಲ ಇದೆ, ಹಾಗೆಯೇ ಎಲ್ಲ ಶಾಸಕರ ಬೆಂಬಲ ಕೂಡ ನನ್ನ ಕಡೆಗೂ ಇದೆ. ಹೈಕಮಾಂಡ್ ಹೇಳಿದ್ದನ್ನು ನಮ್ಮ ಶಾಸಕರು ಕೇಳ್ತಾರೆ. ಹೀಗಾಗಿ ಇದೇ ಅವಧಿಯ ಮುಂದಿನ ಭಾಗಕ್ಕೆ, ಅಂದರೆ ಮುಂದಿನ 2 ವರ್ಷದ ಅವಧಿಗಾದರೂ ನನಗೆ ಮುಖ್ಯಮಂತ್ರಿ ಪಟ್ಟವನ್ನು ಕೊಡಿ. ಹೈಕಮಾಂಡ್ ನಿರ್ದೇಶನದಂತೆ ನಾನು ಚುನಾವಣೆಗಳಲ್ಲಿ ಕೆಲಸ ಮಾಡಿದ್ದೇನೆ. ಅಸ್ಸಾಂ, ಕೇರಳ ಹಾಗೂ ತಮಿಳುನಾಡಿನಲ್ಲೂ ಕೂಡ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದೆ. ಫಲಿತಾಂಶದವರೆಗೂ ಕಾಯೋದೆಲ್ಲ ಬೇಡ, ಈಗಲೇ ನೀವು ನಿರ್ಧಾರವನ್ನು ಕೈಗೊಳ್ಳಬಹುದು. ಈಗ ಎಲ್ಲವೂ ಕೂಡ ಮುಕ್ತಾಯ ಆಗಿದೆ ಅಂತೇಳಿ ಶಿವಕುಮಾರ್ ಅವರು ಪ್ರಸ್ತಾಪವನ್ನು ಸಲ್ಲಿಸಿದ್ದಾರೆ. ಆದರೆ ಡಿ.ಕೆ. ಬ್ರದರ್ಸ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಆಯ್ತು ನೋಡೋಣ, ರಾಹುಲ್ ಗಾಂಧಿ ಅವರು ಈಗ ಬ್ಯುಸಿ ಇದ್ದಾರೆ, ಸಮಯ ಸಿಕ್ಕಿದ್ರೆ ಈ ಬಗ್ಗೆ ರಾಹುಲ್ ಗಾಂಧಿ ಅವ್ರ ಜೊತೆಗೆ ಚರ್ಚೆ ಮಾಡ್ತೇನೆ, ಯಾವುದಕ್ಕೂ ಅವಸರ ಮಾಡೋದು ಬೇಡ, ಎಲ್ಲವೂ ಹೈಕಮಾಂಡ್ ನಾಯಕರ ಗಮನದಲ್ಲಿದೆ, ಶೀಘ್ರವೇ ಎಲ್ಲ ಗೊಂದಲಗಳಿಗೂ ಕೂಡ ಅಂತ್ಯ ಆಗಲಿದೆ ಅಂತೇಳಿ ಭಾಳ ಆರಾಮಾಗಿ, ಭಾಳ ಸಮಾಧಾನವಾಗಿ ಇವರನ್ನು ಸಾಗ ಹಾಕುವ ಪ್ರಯತ್ನವನ್ನು ಮಾಡಿದ್ದಾರೆ. ಸಮಾಧಾನ ಪಡಿಸುವಂಥ ಕೆಲಸ ನಡೆದಿದೆ. ಆದರೆ ಡಿ.ಕೆ. ಬ್ರದರ್ಸ್ ಹೇಳಿದ್ದನ್ನು ಮಲ್ಲಿಕಾರ್ಜುನ ಖರ್ಗೆ ಅವರೇನೋ ತಾಳ್ಮೆಯಿಂದ ಕೇಳಿಕೊಂಡ್ರು. ಯಥಾ ಪ್ರಕಾರ ಡಿ.ಕೆ. ಸಹೋದರರನ್ನು ಸಮಾಧಾನ ಪಡಿಸುವಂಥ ಕೆಲಸ ಮಾತ್ರ ಆಗಿದೆ. ಮೇ 4ರ ಪಂಚರಾಜ್ಯ ಚುನಾವಣೆ ಫಲಿತಾಂಶದ ಬಳಿಕ ಕುರ್ಚಿ ವಿಚಾರ ಕ್ಲೈಮ್ಯಾಕ್ಸ್ ತಲುಪುವಂತೂ ಬಹುತೇಕ ಫಿಕ್ಸ್ ಅಂತ ಕಾಂಗ್ರೆಸ್ನ ಪಡಸಾಲೆಯಲ್ಲಿ ಚರ್ಚೆಯಾಗ್ತಾ ಇದೆ. ಈ ಬೆಳವಣಿಗೆಗಳ ಗೊಂದಲ ಇದೆ, ಅಧ್ಯಕ್ಷರಲ್ಲಿ ಗೊಂದಲ ಇದೆ, ಸಂಪುಟ ವಿಸ್ತರಣೆ ಗೊಂದಲ ಇದೆ. ಅದು ಇತ್ಯರ್ಥ ಆಗ್ಬೇಕಂತ ಹೇಳಿದ್ರು, ಬದಲಾವಣೆ ಅಂತ ಹೇಳಿಲ್ಲ. ಅದು ಅದ್ರ ಬಗ್ಗೆ ಗೊಂದಲ ಪರಿಹಾರ ಮಾಡ್ಬೇಕಂತ ನಾವು ಹೇಳಿದ್ವಿ ಪದೇ ಅದು ಅಧ್ಯಕ್ಷ ಬದಲಾವಣೆ, ಸಿಎಂ ಬದಲಾವಣೆ ಅಂತ ಹೇಳ್ತಾ ಇಲ್ಲ. ಆ ಗೊಂದಲ ಹೈಕಮಾಂಡ್ ಅವರು ಸರಿಪಡಿಸ್ಬೇಕಂತ ನಾವು ಪದೇ ಹೇಳಿದ್ವಿ. ಇವತ್ತು ಕೂಡ ಅದನ್ನ ಹೇಳಿದ್ವಿ. ಹೋಗ್ತಾರೆ, ಅವ್ರೇನು ಹೊಸದೇನಲ್ಲ. ಎಲ್ಲಿಗೆ ಹೋಗೋದು ಅಧ್ಯಕ್ಷರು ಹೊಸದಲ್ಲ. ಅವ್ರ ಮಂತ್ರಿ ಇದಾರ, ಅಧ್ಯಕ್ಷ ಇದ್ದಾರ, ಮುಂಚೆಯಿಂದ ಹೋಗತ್ತಾರ, ಇದೇನು ಹೊಸದಲ್ಲ. ಅದು ಎಲ್ಲರಿಗೂ ಸ್ವಾಭಾವಿಕ. ಎಲ್ಲರೂ ಕೇಳಿದ್ದಾರೆ, ಕೇಳ್ತಾರೆ, ಪ್ರಶ್ನೆ ಇಲ್ಲ. ಕೇಳೋದ್ರಲ್ಲಿ ತಪ್ಪಿಲ್ಲ ಅಂತ ನಾವು ಹೇಳಿದೀವಿ. ಅವ್ರು ಡಿ.ಕೆ. ಶಿವಕುಮಾರ್ ಇಸ್ ಡೆಪ್ಟಿ ಚೀಫ್ ಮಿನಿಸ್ಟರ್, ಅರ್ಬನ್ ಡೆವಲಪ್ಮೆಂಟು ಮತ್ತು ಇರಿಗೇಷನ್ ನೋಡ್ತಾ ಇದ್ದಾರೆ. ಅವರು ಸೆಂಟ್ರಲ್ ಗವರ್ಮೆಂಟ್ ಹೋಗಿ ಭೇಟಿ ಮಾಡಬಾರ್ದಾ? ಹೋದಾಗ ಈಸ್ ಎ ಸೀನಿಯರ್ ಲೀಡರ್, ಕೆಪಿಸಿಸಿ ಪ್ರೆಸಿಡೆಂಟ್, ಪಾರ್ಟಿ ಲೀಡರ್ ಭೇಟಿ ಮಾಡ್ತಾರೆ. ನೀವು ಮಾತಾಡಿದ್ರೆ ಅಪ್ರಸ್ತುತ. ಮಾತನಾಡಬೇಕಾಗಿರೋರು ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿಯವರು ತೀರ್ಮಾನ ತಗೋತಾರೆ. ಅದು ಅವ್ರು ಏನು ಹೇಳಿಕೆ ನೀಡ್ತಾರೆ ಅದು ಮಾತ್ರ ಪ್ರಸ್ತುತ. ಅದು ಬಿಟ್ಟರೆ ಬೇರೆ ಯಾರು ಏನು ಹೇಳಿದ್ರು ಕೂಡ ಅಪ್ರಸ್ತುತ.